ತಮಿಳುನಾಡು ಸಿಎಂ ವಿಜಯ್ ಅವರು ಚಾಮರಾಜನಗರದಲ್ಲಿ ನಡೆದಂಥ 3 ಎನ್ಕೌಂಟರ್ ಬಗ್ಗೆ ಟ್ವೀಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರ ಎಕ್ಸ್ ಖಾತೆಯಲ್ಲಿ ಇದರ ತೀವ್ರತೆ ಎಷ್ಟಿದೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಚಾಮರಾಜನಗರದಲ್ಲಿ ಆಗಸ್ಟ್ 15ನೇ ತಾರೀಕು ಬೆಳಗಿನ ಜಾವ 3 ಜನರ ಎನ್ಕೌಂಟರ್ ನಡೀತು. ಕಾರಣ ಏನು ಅಂತ ಹೇಳಿದ್ರೆ ಕಾಡಿಗೆ ನುಗ್ಗಿ ಬೇಟೆ ಆಡ್ತಾ ಇದ್ರು ಅಂತ ಹೇಳ್ಬಿಟ್ಟು ಏಕ್ದಮ್ ಇವರು ಎನ್ಕೌಂಟರ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅಲ್ಲಿನ ಗ್ರಾಮಸ್ಥರು ಆಕ್ರೋಶನ ವ್ಯಕ್ತಪಡಿಸಿದ್ರು. ತಮಿಳುನಾಡು ಸಿಎಂ ವಿಜಯ್ ಅವರು ಚಾಮರಾಜನಗರದಲ್ಲಿ ನಡೆದಂಥ 3 ಎನ್ಕೌಂಟರ್ ಬಗ್ಗೆ ಟ್ವೀಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರ ಎಕ್ಸ್ ಖಾತೆಯಲ್ಲಿ ಇದರ ತೀವ್ರತೆ ಎಷ್ಟಿದೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಚಾಮರಾಜನಗರದಲ್ಲಿ ಆಗಸ್ಟ್ 15ನೇ ತಾರೀಕು ಬೆಳಗಿನ ಜಾವ 3 ಜನರ ಎನ್ಕೌಂಟರ್ ನಡೀತು. ಕಾರಣ ಏನು ಅಂತ ಹೇಳಿದ್ರೆ ಕಾಡಿಗೆ ನುಗ್ಗಿ ಬೇಟೆ ಆಡ್ತಾ ಇದ್ರು ಅಂತ ಹೇಳ್ಬಿಟ್ಟು ಏಕ್ದಮ್ ಇವರು ಎನ್ಕೌಂಟರ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅಲ್ಲಿನ ಗ್ರಾಮಸ್ಥರು ಆಕ್ರೋಶನ ವ್ಯಕ್ತಪಡಿಸಿದ್ರು. ರೇಪ್ ಮಾಡಿದವರು, ಕಳ್ತನ ಮಾಡೋದು, ದರೋಡೆ ಮಾಡಿದವ್ರನ್ನೇ ಜೈಲಲ್ಲಿ ಇಟ್ಟು ಸಾಕ್ತೀರಾ, ಆದರೆ ಕಾಡಿಗೆ ಬೇರೆ ಯಾವುದೋ ಕಾರಣ ಅವರು ಬೇಟಾಡೋದಕ್ಕೂ ಹೋಗಿಲ್ಲ ಅಂತ ಹೇಳೋದು ಗ್ರಾಮಸ್ಥರ ಒಂದು ವಾದ. ಅದಕ್ಕೆ ಇವಾಗ ವಿಜಯ್ ಅವರು ಟ್ವೀಟನ್ನು ಮಾಡಿದ್ದಾರೆ. ಅವ್ರು ಹೇಳಿದ್ದಾರೆ, ವಿಜಯ್ ಅವರು ಟ್ವೀಟ್ ಮಾಡಿದ್ದಾರೆ ಅವರ ಎಕ್ಸ್ ಖಾತೆಯಲ್ಲಿ, ಇದೊಂದು ಹೃದಯ ವಿದ್ರಾವಕ ಘಟನೆ. ಚಾಮರಾಜನಗರದಲ್ಲಿ ನೆಲೆಸಿರುವಂತಹ ತಮಿಳರನ್ನು ಕರ್ನಾಟಕ ಸರ್ಕಾರ ಕೊಲೆಗೈದಿರೋದು, ಸಾಯಿಸಿರೋದು, ಇದನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೊಟ್ಟಿರೋಂಥ ಕಾರಣ ಕೂಡ ಇದು ಸಮಂಜಸವಲ್ಲ. ಇದಕ್ಕೆ ಸರಿಯಾದ ಇನ್ವೆಸ್ಟಿಗೇಷನ್ ನಡಿಬೇಕು ಮತ್ತು ಪರಿಹಾರ ಸಿಗಬೇಕು. ಈ ರೀತಿ ಆಗಬಾರ್ದು ಅಂತ ಹೇಳ್ಬಿಟ್ಟು ತಮಿಳುನಾಡಿನ ಸಿಎಂ ಅವರೇ ಈ ಬಗ್ಗೆ ಮಾತಾಡಿದ್ದಾರೆ. ಅವರು ಒಂದು ತಮಿಳರಿಗೆ, ಕರ್ನಾಟಕದಲ್ಲಿ ನೆಲೆಸಿರುವ ತಮಿಳರಿಗೆ ಹೀಗಾಗಿರೋದು ನಮಗೆ ಬಹಳ ಬೇಸರ ತಂದಿದೆ ಅನ್ನೋದು ಅವರ ಟ್ವೀಟ್ನ ಒಂದು ಉದ್ದೇಶ ಆಗಿತ್ತು. ಮೊದಲೇ ಇವಾಗ ಕರ್ನಾಟಕ ಮತ್ತು ತಮಿಳುನಾಡು ನಡುವೆ ಕಾವೇರಿಯ ಒಂದು ವಿವಾದಗಳು ನಡೀತಿದೆ. ಅದ್ರ ಮಧ್ಯೆ ಈ ಒಂದು ಘಟನೆ ಯಾವ ಕಡೆಗೆ, ಯಾವ ದಿಕ್ಕಿನ ಕಡೆ ಕರ್ಕೊಂಡು ಹೋಗುತ್ತೆ ಗೊತ್ತಿಲ್ಲ, ಕಾದು ನೋಡಬೇಕು. ಧನ್ಯವಾದ. ತಮಿಳುನಾಡು ಸಿಎಂ ವಿಜಯ್ ಅವರು ಚಾಮರಾಜನಗರದಲ್ಲಿ ನಡೆದಂಥ 3 ಎನ್ಕೌಂಟರ್ ಬಗ್ಗೆ ಟ್ವೀಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರ ಎಕ್ಸ್ ಖಾತೆಯಲ್ಲಿ ಇದರ ತೀವ್ರತೆ ಎಷ್ಟಿದೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಚಾಮರಾಜನಗರದಲ್ಲಿ ಆಗಸ್ಟ್ 15ನೇ ತಾರೀಕು ಬೆಳಗಿನ ಜಾವ 3 ಜನರ ಎನ್ಕೌಂಟರ್ ನಡೀತು. ಕಾರಣ ಏನು ಅಂತ ಹೇಳಿದ್ರೆ ಕಾಡಿಗೆ ನುಗ್ಗಿ ಬೇಟೆ ಆಡ್ತಾ ಇದ್ರು ಅಂತ ಹೇಳ್ಬಿಟ್ಟು ಏಕ್ದಮ್ ಇವರು ಎನ್ಕೌಂಟರ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅಲ್ಲಿನ ಗ್ರಾಮಸ್ಥರು ಆಕ್ರೋಶನ ವ್ಯಕ್ತಪಡಿಸಿದ್ರು. ತಮಿಳುನಾಡು ಸಿಎಂ ವಿಜಯ್ ಅವರು ಚಾಮರಾಜನಗರದಲ್ಲಿ ನಡೆದಂಥ 3 ಎನ್ಕೌಂಟರ್ ಬಗ್ಗೆ ಟ್ವೀಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರ ಎಕ್ಸ್ ಖಾತೆಯಲ್ಲಿ ಇದರ ತೀವ್ರತೆ ಎಷ್ಟಿದೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಚಾಮರಾಜನಗರದಲ್ಲಿ ಆಗಸ್ಟ್ 15ನೇ ತಾರೀಕು ಬೆಳಗಿನ ಜಾವ 3 ಜನರ ಎನ್ಕೌಂಟರ್ ನಡೀತು. ಕಾರಣ ಏನು ಅಂತ ಹೇಳಿದ್ರೆ ಕಾಡಿಗೆ ನುಗ್ಗಿ ಬೇಟೆ ಆಡ್ತಾ ಇದ್ರು ಅಂತ ಹೇಳ್ಬಿಟ್ಟು ಏಕ್ದಮ್ ಇವರು ಎನ್ಕೌಂಟರ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅಲ್ಲಿನ ಗ್ರಾಮಸ್ಥರು ಆಕ್ರೋಶನ ವ್ಯಕ್ತಪಡಿಸಿದ್ರು. ರೇಪ್ ಮಾಡಿದವರು, ಕಳ್ತನ ಮಾಡೋದು, ದರೋಡೆ ಮಾಡಿದವ್ರನ್ನೇ ಜೈಲಲ್ಲಿ ಇಟ್ಟು ಸಾಕ್ತೀರಾ, ಆದರೆ ಕಾಡಿಗೆ ಬೇರೆ ಯಾವುದೋ ಕಾರಣ ಅವರು ಬೇಟಾಡೋದಕ್ಕೂ ಹೋಗಿಲ್ಲ ಅಂತ ಹೇಳೋದು ಗ್ರಾಮಸ್ಥರ ಒಂದು ವಾದ. ಅದಕ್ಕೆ ಇವಾಗ ವಿಜಯ್ ಅವರು ಟ್ವೀಟನ್ನು ಮಾಡಿದ್ದಾರೆ. ಅವ್ರು ಹೇಳಿದ್ದಾರೆ, ವಿಜಯ್ ಅವರು ಟ್ವೀಟ್ ಮಾಡಿದ್ದಾರೆ ಅವರ ಎಕ್ಸ್ ಖಾತೆಯಲ್ಲಿ, ಇದೊಂದು ಹೃದಯ ವಿದ್ರಾವಕ ಘಟನೆ. ಚಾಮರಾಜನಗರದಲ್ಲಿ ನೆಲೆಸಿರುವಂತಹ ತಮಿಳರನ್ನು ಕರ್ನಾಟಕ ಸರ್ಕಾರ ಕೊಲೆಗೈದಿರೋದು, ಸಾಯಿಸಿರೋದು, ಇದನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೊಟ್ಟಿರೋಂಥ ಕಾರಣ ಕೂಡ ಇದು ಸಮಂಜಸವಲ್ಲ. ಇದಕ್ಕೆ ಸರಿಯಾದ ಇನ್ವೆಸ್ಟಿಗೇಷನ್ ನಡಿಬೇಕು ಮತ್ತು ಪರಿಹಾರ ಸಿಗಬೇಕು. ಈ ರೀತಿ ಆಗಬಾರ್ದು ಅಂತ ಹೇಳ್ಬಿಟ್ಟು ತಮಿಳುನಾಡಿನ ಸಿಎಂ ಅವರೇ ಈ ಬಗ್ಗೆ ಮಾತಾಡಿದ್ದಾರೆ. ಅವರು ಒಂದು ತಮಿಳರಿಗೆ, ಕರ್ನಾಟಕದಲ್ಲಿ ನೆಲೆಸಿರುವ ತಮಿಳರಿಗೆ ಹೀಗಾಗಿರೋದು ನಮಗೆ ಬಹಳ ಬೇಸರ ತಂದಿದೆ ಅನ್ನೋದು ಅವರ ಟ್ವೀಟ್ನ ಒಂದು ಉದ್ದೇಶ ಆಗಿತ್ತು. ಮೊದಲೇ ಇವಾಗ ಕರ್ನಾಟಕ ಮತ್ತು ತಮಿಳುನಾಡು ನಡುವೆ ಕಾವೇರಿಯ ಒಂದು ವಿವಾದಗಳು ನಡೀತಿದೆ. ಅದ್ರ ಮಧ್ಯೆ ಈ ಒಂದು ಘಟನೆ ಯಾವ ಕಡೆಗೆ, ಯಾವ ದಿಕ್ಕಿನ ಕಡೆ ಕರ್ಕೊಂಡು ಹೋಗುತ್ತೆ ಗೊತ್ತಿಲ್ಲ, ಕಾದು ನೋಡಬೇಕು. ಧನ್ಯವಾದ. ತಮಿಳುನಾಡು ಸಿಎಂ ವಿಜಯ್ ಅವರು ಚಾಮರಾಜನಗರದಲ್ಲಿ ನಡೆದಂಥ 3 ಎನ್ಕೌಂಟರ್ ಬಗ್ಗೆ ಟ್ವೀಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರ ಎಕ್ಸ್ ಖಾತೆಯಲ್ಲಿ ಇದರ ತೀವ್ರತೆ ಎಷ್ಟಿದೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಚಾಮರಾಜನಗರದಲ್ಲಿ ಆಗಸ್ಟ್ 15ನೇ ತಾರೀಕು ಬೆಳಗಿನ ಜಾವ 3 ಜನರ ಎನ್ಕೌಂಟರ್ ನಡೀತು. ಕಾರಣ ಏನು ಅಂತ ಹೇಳಿದ್ರೆ ಕಾಡಿಗೆ ನುಗ್ಗಿ ಬೇಟೆ ಆಡ್ತಾ ಇದ್ರು ಅಂತ ಹೇಳ್ಬಿಟ್ಟು ಏಕ್ದಮ್ ಇವರು ಎನ್ಕೌಂಟರ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅಲ್ಲಿನ ಗ್ರಾಮಸ್ಥರು ಆಕ್ರೋಶನ ವ್ಯಕ್ತಪಡಿಸಿದ್ರು. ತಮಿಳುನಾಡು ಸಿಎಂ ವಿಜಯ್ ಅವರು ಚಾಮರಾಜನಗರದಲ್ಲಿ ನಡೆದಂಥ 3 ಎನ್ಕೌಂಟರ್ ಬಗ್ಗೆ ಟ್ವೀಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರ ಎಕ್ಸ್ ಖಾತೆಯಲ್ಲಿ ಇದರ ತೀವ್ರತೆ ಎಷ್ಟಿದೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಚಾಮರಾಜನಗರದಲ್ಲಿ ಆಗಸ್ಟ್ 15ನೇ ತಾರೀಕು ಬೆಳಗಿನ ಜಾವ 3 ಜನರ ಎನ್ಕೌಂಟರ್ ನಡೀತು. ಕಾರಣ ಏನು ಅಂತ ಹೇಳಿದ್ರೆ ಕಾಡಿಗೆ ನುಗ್ಗಿ ಬೇಟೆ ಆಡ್ತಾ ಇದ್ರು ಅಂತ ಹೇಳ್ಬಿಟ್ಟು ಏಕ್ದಮ್ ಇವರು ಎನ್ಕೌಂಟರ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅಲ್ಲಿನ ಗ್ರಾಮಸ್ಥರು ಆಕ್ರೋಶನ ವ್ಯಕ್ತಪಡಿಸಿದ್ರು. ರೇಪ್ ಮಾಡಿದವರು, ಕಳ್ತನ ಮಾಡೋದು, ದರೋಡೆ ಮಾಡಿದವ್ರನ್ನೇ ಜೈಲಲ್ಲಿ ಇಟ್ಟು ಸಾಕ್ತೀರಾ, ಆದರೆ ಕಾಡಿಗೆ ಬೇರೆ ಯಾವುದೋ ಕಾರಣ ಅವರು ಬೇಟಾಡೋದಕ್ಕೂ ಹೋಗಿಲ್ಲ ಅಂತ ಹೇಳೋದು ಗ್ರಾಮಸ್ಥರ ಒಂದು ವಾದ. ಅದಕ್ಕೆ ಇವಾಗ ವಿಜಯ್ ಅವರು ಟ್ವೀಟನ್ನು ಮಾಡಿದ್ದಾರೆ. ಅವ್ರು ಹೇಳಿದ್ದಾರೆ, ವಿಜಯ್ ಅವರು ಟ್ವೀಟ್ ಮಾಡಿದ್ದಾರೆ ಅವರ ಎಕ್ಸ್ ಖಾತೆಯಲ್ಲಿ, ಇದೊಂದು ಹೃದಯ ವಿದ್ರಾವಕ ಘಟನೆ. ಚಾಮರಾಜನಗರದಲ್ಲಿ ನೆಲೆಸಿರುವಂತಹ ತಮಿಳರನ್ನು ಕರ್ನಾಟಕ ಸರ್ಕಾರ ಕೊಲೆಗೈದಿರೋದು, ಸಾಯಿಸಿರೋದು, ಇದನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೊಟ್ಟಿರೋಂಥ ಕಾರಣ ಕೂಡ ಇದು ಸಮಂಜಸವಲ್ಲ. ಇದಕ್ಕೆ ಸರಿಯಾದ ಇನ್ವೆಸ್ಟಿಗೇಷನ್ ನಡಿಬೇಕು ಮತ್ತು ಪರಿಹಾರ ಸಿಗಬೇಕು. ಈ ರೀತಿ ಆಗಬಾರ್ದು ಅಂತ ಹೇಳ್ಬಿಟ್ಟು ತಮಿಳುನಾಡಿನ ಸಿಎಂ ಅವರೇ ಈ ಬಗ್ಗೆ ಮಾತಾಡಿದ್ದಾರೆ. ಅವರು ಒಂದು
ತಮಿಳರಿಗೆ, ಕರ್ನಾಟಕದಲ್ಲಿ ನೆಲೆಸಿರುವ ತಮಿಳರಿಗೆ ಹೀಗಾಗಿರೋದು ನಮಗೆ ಬಹಳ ಬೇಸರ ತಂದಿದೆ ಅನ್ನೋದು ಅವರ ಟ್ವೀಟ್ನ ಒಂದು ಉದ್ದೇಶ ಆಗಿತ್ತು. ಮೊದಲೇ ಇವಾಗ ಕರ್ನಾಟಕ ಮತ್ತು ತಮಿಳುನಾಡು ನಡುವೆ ಕಾವೇರಿಯ ಒಂದು ವಿವಾದಗಳು ನಡೀತಿದೆ. ಅದ್ರ ಮಧ್ಯೆ ಈ ಒಂದು ಘಟನೆ ಯಾವ ಕಡೆಗೆ, ಯಾವ ದಿಕ್ಕಿನ ಕಡೆ ಕರ್ಕೊಂಡು ಹೋಗುತ್ತೆ ಗೊತ್ತಿಲ್ಲ, ಕಾದು ನೋಡಬೇಕು. ಧನ್ಯವಾದ.